ಎಲ್ಲೇ ನಿಮ್ ಹುಡುಗ 10 ನಿಮಿಷ ಅಂತ ಅರ್ಜೆಂಟ್ ಮಾಡ್ದಲ್ಲ 20 ನಿಮಿಷ ಆಯ್ತು ಎಲ್ಲಿ ಇನ್ನೂ ಬದುಕಿದ್ಯಾ ಇವತ್ತು ಬರ್ಬೇಕಾಗಿದ್ದ ಗಂಡು ಪ್ರಣವೇ ನೀವೆಲ್ಲರೂ ಯಾವ ಪ್ರಶ್ನೆ ಬೇಕಾದ್ರೂ ಪ್ರಣವನ ಕೇಳ್ಬೋದು ನೀನ್ ಸತ್ತೋಗಿದ್ದೆ ಬದುಕಿದ್ ಹೇಗೆ ಸತ್ತಿದ್ರೆ ತಾನೆ ನಾನು ಅರ್ಚನಾ ಭ್ರಮೆಯಲ್ಲಿ ಸಿಕ್ಕಾಕೊಂಡಿದ್ದೆ ಅವಳೇ ಪರಮ ಸತ್ಯ ಅಂತ ನಂಬ್ಕೊಂತೀನಿ ಅಮಿತಾ ಮದುವೆ ನನ್ನ ಜೊತೆ ನಡೆದೇ ನಡೆಯುತ್ತೆ ಅಂತ ಗೊತ್ತಾಗಿ ಸಾಯೋ ನಾಟಕ ಆಡ್ದೆ ಇಡೀ ಮನೆ ಕೌದಿರೋ ಮಂಕು ನನಗೋಸ್ಕರ ತೋಟದಲ್ಲಿ ಕಾಯ್ತಾ ಇದೆ ಏನು ಆ ಕಲ್ಪನಾ ಮತ್ತೆ ಬಂದ ಕಲ್ಪನಾ ಅಲ್ಲ ಅರ್ಚನಾ ನಿಜ ಪಗಳೋ ಅಣ್ಣ ಹಿಂದೆ ಪ್ರಣವ್ ಸುಳ್ಳು ಹೇಳಿ ನನ್ನನ್ನು ನಂಬಿಸಿದ್ದ ಅದನ್ನ ನಾನು ಕ್ಷಮಿಸಿದ್ದೀನಿ ಈಗ ಅವನು ಹೇಳೋದನ್ನ ನೀವೆಲ್ಲ ನಂಬದೆ ಹೋದ್ರೆ ಅದು ನಮ್ ತಪ್ಪಾಗುತ್ತೆ ಹಾಗಾದ್ರೆ ಇವತ್ತು ಈ ವಿಚಾರ ಇತ್ಯರ್ಥ ಆಗ್ಲೇಬೇಕು ಯಾಕೆ ಅರ್ಚನಾ ತೋಟಕ್ಕೆ ಬರಕ್ಕೆ ಹೇಳಿದ್ದೆ ಇಲ್ಯಾಕೆ ಬಂದಿದ್ದಾನೆ ಆಶ್ಚರ್ಯನಾ ಅರ್ಚನಾ ಆ ಪ್ರಣವ್ ನಿನ್ ಮೇಲೆ ಏನೇನೋ ಆರೋಪ ಮಾಡ್ತಿದ್ದ ಅವನ ಜೊತೆ ನಿನ್ನ ಓಡಾಟ ಒಡನಾಟ ಎಲ್ಲ ಇತ್ತಂತೆ ಎಲ್ರ ಮುಂದೆ ಅವನಿಗೆ ತೋಚ್ದಾಗ ಮಾತಾಡ್ತಿದ್ದಾನೆ ಇದು ಸತ್ಯನಾ ಇಲ್ಲ ಹರಿ ಖಂಡಿತ ಇಲ್ಲ ನೀನಿಲ್ಲ ಇರೋ ನನ್ನ ಮತ್ತು ಅರ್ಚನಾ ಸಂಬಂಧ ಕಡಿಯೋದಕ್ಕೆ ಕಲ್ಪನಾ ಎಷ್ಟು ಪ್ರಯತ್ನ ಪಟ್ರು ಗೊತ್ತಾ 4 ದಿನ ನಾನು ಈ ಮನೇಲಿ ಇದ್ದಾಗ ನನ್ನ ಹತ್ರ ಬಂದು ಬೇಡ್ಕೊಂಡ್ರು ಅಮಿತಾಗ್ ಮೋಸ ಮಾಡಬೇಡಿ ಅಂತ ಗೋಗರ್ಕೊಂಡು ಕೇಳ್ಕೊಂಡ್ರು ಗೊತ್ತಾ ಆದ್ರೆ ನಾನಾಗ ಅರ್ಚನಾ ನಶೆಯಲ್ಲಿದ್ದೆ ಪ್ರಣವ್ ಹೇಳ್ತಾ ಇರೋದಲ್ಲ ನಿಜ ಕಲ್ಪನಾ ಮೇಲೆ ನನ್ನನ್ನು ಎತ್ಕಟ್ಟಿದ್ದು ಈ ಅರ್ಚನಾನೇ ಮಂಜುಳಾ ಮೂಲಕ ಪ್ರಣವ್ ನನಗೆ ಸಿಕ್ಕಿದ ಮೇಲೆನೆ ನಿಜ ಏನು ಅಂತ ನನಗೂ ಗೊತ್ತಾಗಿತ್ತು ನನಗೂ ಈ ಮನೇಲಿ ನಡೀತಿರೋ ಸತ್ಯ ಗೊತ್ತಾಗಿದ್ದು ಅದೊಂದು ದಿನ ರಾತ್ರಿ ಮಂಜುಳಾ ಅವರಿಂದ ಸತ್ಯ ನಿಜ ಹೇಳು ಇಲ್ಲ ಹರಿ ಖಂಡಿತ ಇಲ್ಲ ಹೌದು ನನ್ನ ಮುಂದೆ ನಿಲ್ಬೇಡ ಕಲ್ಪನನ್ ಬಗ್ಗೆ ಆಡ್ಬಾರ್ದು ಮಾತೆಲ್ಲ ಆಡ್ದೆ ಹೊಟ್ಟೆಲಿರೋ ಮಗುನ ನಂದಲ್ಲ ಅಂದೆ ಮೊದಲು ಇಲ್ಲಿಂದ ತೊಲಗು ನಡೆಯ ಇವರು ಮನೋಹರ್ ಪ್ರಸಾದ್ ಅಂತ ಮಂಜುಳಾ ಅಕ್ಕನ ನಿಜವಾದ ತಂದೆ ಬೆಂಗಳೂರಿನಲ್ಲಿ ದೊಡ್ಡ ಜಡ್ಜು ಮಾವ ಧರ್ಮೇನವರೇ ಈ ಮನೆಯಲ್ಲಿ ಎಲ್ಲರ ಸಮಸ್ಯೆನೂ ಬಗೆಹರಿದಾಗ ಆಯಿತು ಎಲ್ಲರಿಗೂ ನ್ಯಾಯ ಸಿಕ್ತು ಆದರೆ ಈ ಮಗುಗೆ ತಂದೆ ಅನ್ನೋರೇ ಸಿಗ್ಲಿಲ್ವಲ್ಲ ಈ ಮಗು ಕೇಸೇನಾದರೂ ನನ್ನ ಮುಂದೆ ಬಂದಿದ್ದಿದ್ರೆ ಇದರ ಅಪ್ಪ ತಾನೇ ಅಪ್ಪ ಅಂತ ಒಪ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದೆ ನಾನು ಅಪ್ಪ ನನಗೀಗ ಯಾರೂ ನ್ಯಾಯ ಕೊಡಬೇಕಾಗಿಲ್ಲ ಆ ದೇವರು ನನಗೆ ನಿಮ್ಮನ್ನು ವಾಪಸ್ ಕೊಟ್ಟಿದ್ದಾನೆ ಅದು ಸಾಕು